ಹಾಯ್ ಫ್ರೆಂಡ್ಸ್, ಜನ್ಜಿ ಫ್ರೆಂಡ್ಸ್, ನೀವೆಲ್ಲರೂ ಬಹುದೊಡ್ಡ ಹೋರಾಟವನ್ನು ರೂಪಿಸಿ ಭಾರತದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದಿರ. ಹ್ಯಾಟ್ಸ್ ಆಫ್. ಅದಾದ ನಂತರ ನಿಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಮನುವಾದಿಗಳು, ಕುತಂತ್ರಿಗಳು ಇದ್ದಕ್ಕಿದ್ದಂಗೆ ಸಂಬಂಧವೇ ಇಲ್ಲದೆ ಇರತಕ್ಕಂಥ ಒಂದು ರಿಸರ್ವೇಷನ್ ಕಾನ್ಸೆಪ್ಟನ್ನು ತಂದರು. ಇದು ತುಂಬ ಹಿಂದಿನಿಂದ ನಡ್ಕೊಂಡ್ಬಂದಿರತಕ್ಕಂಥ ಒಂದು ಚರ್ಚೆ. ಇದು ತಗಡು ಚರ್ಚೆ. ಈ ಚರ್ಚೆಯಲ್ಲಿ ಯಾವುದೇ ವಿಧವಾದಂಥ ಹುರುಳಿಲ್ಲ. ಈ ರಿಸರ್ವೇಷನ್ಗೆ ಬೇಕಾದಷ್ಟು ದೊಡ್ಡ ಇತಿಹಾಸ ಇದೆ. ಸಾವಿರಾರು ವರ್ಷಗಳ ಇತಿಹಾಸ ರಿಸರ್ವೇಷನ್ ಹಿಂದೆ ಇದೆ. ಮತ್ತು ನಿಮಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಈ ಮಾತು ನಿಮಗೆ ಯಾವಾಗಲೂ ನಿಮ್ಮ ಎಚ್ಚರದಲ್ಲಿರಲಿ. ನಾವು ಇತಿಹಾಸವನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರವೇ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಇತಿಹಾಸ ಅಂದರೆ ಏನು ಅಂದರೆ, ಈ ಮೀಸಲಾತಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಭಯಂಕರ ಅನ್ಯಾಯಗಳು, ಅಕ್ರಮಗಳನ್ನ ತಡೆಯೋದಕ್ಕೋಸ್ಕರ ಈಗ ಒಂದು ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಮಾಡ್ಕೊಂಡಿದ್ದಾರೆ. ಇದು ಮೀಸಲಾತಿ ಅಲ್ಲ. ಮೀಸಲಾತಿ ಇದ್ದದ್ದು ಕೇವಲ ಬ್ರಾಹ್ಮಣರಿಗೆ ಮಾತ್ರ. ಅದು ಮೀಸಲಾತಿ. ಇದು ನಮ್ಮ ಮಾತ್ರ, ನೀವು ಇದನ್ನು ಮಾಡೋಂಗಿಲ್ಲ, ನೀವು ಅದನ್ನು ಮಾಡೋಂಗಿಲ್ಲ ಅಂತ ಬ್ರಾಹ್ಮಣರು ಕಟ್ಟಿದಂಥ ಕಟ್ಟಳೆಗಳಿದ್ದಾವಲ್ಲ, ಆ ಕಟ್ಟಳೆಗಳು ನಿಜವಾದ ಮೀಸಲಾತಿ. ಇವಾಗ ಏನಿದೆಯಲ್ಲ ಜಾತಿ ಆಧಾರಿತವಾಗಿ, ಅದು ರೆಪ್ರೆಸೆಂಟೇಷನ್. ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಭಾರತದ ನಾಗರಿಕ. ಅವನು ಈ ದೇಶದ ಪಾಲಿಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಓಟ್ ಹಾಕೋದ್ರ ಮುಖಾಂತರ, ಪ್ರತಿಯೊಂದು ವಸ್ತುಗಳನ್ನು ಕೊಂಡ್ಕೊಳ್ಳೋದ್ರ ಮುಖಾಂತರ ಈ ದೇಶಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ತೆರಿಗೆ ಕಟ್ತಾನೆ. ಹೀಗಿರುವಾಗ ಈ ದೇಶ ಎಲ್ರಿಗೂ ಸೇರಿದ್ದು ಅಲ್ವೋ? ಎಲ್ರಿಗೂ ಸೇರಿದ್ದು ಅಂದಮೇಲೆ ಅದನ್ನು ಎಲ್ರಿಗೂ ಅವ್ರಿಗೆ ಇಲ್ಲಿ ಬರ್ತಕ್ಕಂಥ ಪಾಲನ್ನು, ಅಧಿಕಾರವನ್ನು, ಅಕ್ಷರವನ್ನು ಎಲ್ಲವನ್ನು ಹಂಚಬೇಕು ಸಮನಾಗಿ ಹಂಚೋದಕ್ಕೆ ಇಲ್ಲಿ ಒಂದು ತೊಡಕಿದೆ. ಆ ತೊಡಕೆ ಜಾತಿ ವ್ಯವಸ್ಥೆ. ಈ ಜಾತಿ ಆಧಾರಿತವಾಗಿ ಅನೇಕರು ಈ ದೇಶವನ್ನು ಒಡೆದು ಚೂರು ಮಾಡಿದ್ದಾರೆ. ಅದರಲ್ಲೂ ಬಹು ಮುಖ್ಯವಾಗಿ ಮನುವಾದಿಗಳೇ ಜಾತಿ ಆಧಾರಿತವಾದಂಥ ಈ ಸಮಾಜನ ಒಡೆದು ಚೂರು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಜಾತಿಗಳನ್ನು ಏಣಿ ಶ್ರೇಣಿ ರೂಪದಲ್ಲಿ ಕೂರಿಸಿದ್ದಾರೆ. ಇಲ್ಲಿ ಒಂದು ಜಾತಿ ಅತ್ಯಂತ ಕೆಳಸ್ತರದಲ್ಲಿದ್ದರೆ ಹೋಗ್ತಾ ಒಂದು ಏಣಿ ಶ್ರೇಣಿ ವ್ಯವಸ್ಥೆಯಲ್ಲಿ ಏಣಿ ಥರ ಆಕಾರದಲ್ಲಿದೆ. ಟಾಪ್ ಮೋಸ್ಟ್ ಅಲ್ಲಿ ಬ್ರಾಹ್ಮಣರು ಇರ್ತಾರೆ ಮತ್ತು ಲೋವರ್ ಮೋಸ್ಟ್ ಅಲ್ಲಿ ಜಾತಿ ವ್ಯವಸ್ಥೆ ಪ್ರಕಾರ ಎಸ್ಸಿಗಳಿರ್ತಾರೆ. ಈ ರಿಸರ್ವೇಷನ್ ಸಮಸ್ಯೆ ಬರ್ತಿದ್ದಂಗೆಲ್ಲ ಟಾಪ್ ಮೋಸ್ಟ್ನ ಬ್ರಾಹ್ಮಣರು ಮಾತಾಡ್ತಾರೆ, ಅವ್ರಿಗೆ ಕೌಂಟರ್ ಕೊಡೋಕ್ಕೆ ಲೋವರ್ ಮೋಸ್ಟ್ನ ಎಸ್ಸಿಗಳು ಎದ್ದು ನಿಂತ್ಕೋತಾರೆ. ಈ ಇಂಟರ್ಮೀಡಿಯೇಟ್ ಜಾಗದಲ್ಲಿ ಇರ್ತಕ್ಕಂಥ ಶೂದ್ರರು ಅಥವಾ OBCಗಳೇನಿದ್ದಾರೆ ಅವ್ರು ಯಾರೂ ಮಾತಾಡಲ್ಲ. ಅವರೆಲ್ಲರೂ ಒಂದೋ ಕೆಲವರು ಎಸ್ಸಿಗಳ ರಿಸರ್ವೇಷನ್ ಸಪೋರ್ಟ್ ಮಾಡ್ತಾರೆ, ಇನ್ನು ಕೆಲವರು ಬ್ರಾಹ್ಮಣರು ಹೇಳುವಂಥ ಮೆರಿಟ್ ಬಗ್ಗೆ ಸಪೋರ್ಟ್ ಮಾಡ್ತಾರೆ. ಇದು ನಡೀತಾ ಇದೆ. ಆದರೆ ನಿಮಗೆ ಗೊತ್ತಿರಲಿ, ಭಾರತದಲ್ಲಿರ್ತಕ್ಕಂಥ 6500 ಜಾತಿಗಳು, ಅಧಿಕೃತ ಜಾತಿಗಳು, ಬ್ರಾಹ್ಮಣರಿಂದ ಹಿಡಿದು ಕೆಲಸ್ತರದ ಅಸ್ಪೃಶ್ಯರು, SC/STಗಳ ತನಕ 6500 ಜಾತಿಗಳಿಗೂ ಮೀಸಲಾತಿ ಇದೆ. SC, ST, OBC, ರಿಲಿಜಿಯಸ್ ಮೈನಾರಿಟೀಸ್ ಮತ್ತು EWS ಮುಖಾಂತರ ಬ್ರಾಹ್ಮಣರಿಗೂ ಮೀಸಲಾತಿ ಇದೆ. ಇಷ್ಟಿರುವಾಗ ಮೀಸಲಾತಿ ಪ್ರಶ್ನೆ ಬಂದಾಗೆಲ್ಲ ಬ್ರಾಹ್ಮಣರು ಎತ್ತ ಪ್ರಶ್ನೆಗಳಿಗೆಲ್ಲ ಈ SC/STಗಳು ಮಾತ್ರ ಉತ್ತರ ಕೊಡ್ತಾರೆ. ಅದ್ರಲ್ಲೂ SCಗಳು ಮಾತ್ರ ಕೊಡ್ತಾರೆ ಉತ್ತರನ. ಇನ್ಯಾರು ನಮಗೆ ಸಂಬಂಧಪಟ್ಟಿಲ್ಲ ಇದು ಅನ್ನೋ ಥರದಲ್ಲಿ ಇರ್ತಾರೆ. ಮೇಲಕ್ಕೂ ಕೆಳಕ್ಕೂ ನೋಡ್ತಾ ಇರ್ತಾರೆ, ಇಂಟರ್ಮೀಡಿಯೇಟ್ ಇರ್ತಕ್ಕಂಥವ್ರು. ಈ ಮೀಸಲಾತಿ ಪ್ರಶ್ನೆ ಬಂದಾಗೆಲ್ಲ ನೋಡೋ, ಈ ಮೀಸಲಾತಿಯಿಂದಾಗಿ ದಕ್ಷತೆ ಹಾಳಾಗೋಗ್ತಾ ಇದೆ. ಯಾರ್ಯಾರು 35% ತಗೊಂಡವ್ರು, 40% ತಗೊಂಡವ್ರಲ್ಲ, 80% ತಗೊಂಡವ್ರು ಮೆರಿಟ್ ವಿದ್ಯಾರ್ಥಿಗಳ ಮೇಲೆ ಬಂದು ಕೂತ್ಬಿಡ್ತಾರೆ. ಹಾಗಾಗಿ ಇಲ್ಲಿ ದಕ್ಷತೆ ಹೊರಟೋಗುತ್ತೆ ಅನ್ನುವಂಥ ಗುಡ್ ಓಲ್ಡ್ ಪ್ರಶ್ನೆ, ವಿಶ್ವೇಶ್ವರಯ್ಯ ಎತ್ತಿದ್ದಂಥ ಈ ಪ್ರಶ್ನೆಯನ್ನು ಇವತ್ತು ಎಲ್ಲರೂ ಎತ್ತಾರೆ. ಇದು ಮೆರಿಟ್ ಮತ್ತು ರಿಸರ್ವೇಷನ್ ನಡುವೆ ನಡೀತಕ್ಕಂಥ ಚರ್ಚೆ. ಆದರೆ ನಾನು ಹೇಳ್ತಾ ಇದ್ದೀನಿ, ರಿಸರ್ವೇಷನ್ ಅನ್ನೋ ಪ್ರಶ್ನೆನೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೆಪ್ರೆಸೆಂಟೇಷನ್ ಅಂತ ಇರುತ್ತೆ. ನನ್ನ ರೆಪ್ರೆಸೆಂಟೇಷನ್ ಬೇಕಲ್ಲಪ್ಪ, ನಾನೊಬ್ಬ ರೈತ, ನನ್ನ ರೆಪ್ರೆಸೆಂಟೇಷನ್ ಬೇಕಲ್ಲ, ನನ್ನ ಮಗನ ರೆಪ್ರೆಸೆಂಟೇಷನ್ ಬೇಕಲ್ಲ. ಎರಡು ಬಹುಮುಖ್ಯವಾದ ಪ್ರಶ್ನೆಗೆ ಇವತ್ತು ಈಗ ಉತ್ತರ ಕೊಡ್ತೀನಿ ನಾನು. ಆಮೇಲೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಚರ್ಚೆ ಮಾಡೋಣ. ಇಲ್ಲಿ ಚರ್ಚೆ ಮಾಡುವಂಥವ್ರು ಕೆಲವು ಮೆರಿಟ್ ತಗೊಂಡಿರ್ತಕ್ಕಂಥ ಜಡ್ಜ್ಗಳು, ಈಗ ಜೆನ್ಸಿಗಳಿಗೇನೋ ಹೊಸ ಹುಡುಗರಿಗೂ ಗೊತ್ತಿಲ್ಲ, ಅವ್ರು ಚರ್ಚೆ ಮಾಡಿದ್ರೆ ನಡೆಯುತ್ತೆ. ಆದರೆ ಜಡ್ಜ್ಗಳು, ದೊಡ್ಡ ಲಾಯರ್ಗಳು, ಟೀಚರ್ಗಳು ಅಥವಾ ದೊಡ್ಡ ಬುದ್ಧಿವಂತರು ಅನ್ಸ್ಕೊಂಡವರು ಮೆರಿಟ್ ಬಗ್ಗೆ ಮಾತಾಡ್ತಾರೆ. ನಾನು ಹೇಳ್ತೀನಿ, ಮೆರಿಟ್ ಅಂದ್ರೆ ಏನು ಗೊತ್ತಾ? ಸಿಂಪಲ್ ಆಗಿ ಅರ್ಥ ಮಾಡ್ಕೊಬಿಡೋಣ. ಮೆರಿಟ್ ಅಂದ್ರೆ ನೀವೇ ಸಿದ್ಧಪಡಿಸಿರ್ತಕ್ಕಂಥ ಒಂದು ಸಿಲೆಬಸ್ನಲ್ಲಿ, ಆ ಸಿಲೆಬಸ್ನ ಓದೋದಕ್ಕೆ ಟೆಕ್ಸ್ಟ್ ಬುಕ್ ರೆಡಿ ಮಾಡಿದ್ದೀರಾ, ಆ ಟೆಕ್ಸ್ಟ್ ಬುಕ್ನ ಓದಬೇಕು. ಆ ಟೆಕ್ಸ್ಟ್ ಬುಕ್ನ ಪಾಠ ಮಾಡೋದಕ್ಕೆ ನೀವೇ ಒಂದಷ್ಟು ದೊಡ್ಡ ಸ್ಕೂಲ್ಗಳು ತೆಗೆದಿದ್ದೀರಾ. ಆ ಸ್ಕೂಲ್ಗಳಲ್ಲಿ ನಗರದ ಸ್ಕೂಲ್ಗಳು ಬೇರೆ, ಹಳ್ಳಿ ಸ್ಕೂಲ್ಗಳು ಬೇರೆ. ಟೆಕ್ಸ್ಟ್ ಬುಕ್ ಮಾತ್ರ ಒಂದೇ. ಅವನು ಯಾವನ ಮಾತಾಡ್ತಾನೆ ಎಲ್ಲ ಒಂದೇ ಆಗಿರ್ಬೇಕಾದ್ರೆ ರಿಸರ್ವೇಷನ್ ಆಗಿ ಕೊಡಬೇಕು ಅಂತ. ಟೆಕ್ಸ್ಟ್ ಬುಕ್ ಒಂದೇ, ಸ್ಕೂಲು ಒಂದೇ ಅಲ್ಲ. ನಿಮಗೆ I5 ಸ್ಕೂಲ್ಗಳಿರ್ತವೆ ನಗರದ ಮಕ್ಕಳಿಗೆ. ನಮ್ಮಂಥ ಹಳ್ಳಿ ಮಕ್ಕಳಿಗೆ ಕಿತ್ತೋಗಿರುವಂಥ ಸರ್ಕಾರಿ ಶಾಲೆ, ಅಲ್ಲಿ ಏಕೋಪಾಧ್ಯಾಯ ಶಾಲೆ, ಅದು ಮೇಷ್ಟ್ರುಗಳು ಒಬ್ಬರೇ ಇರ್ತಾರೆ.
ಅಲ್ಲಿ ಒಂದು ಕರೆಂಟ್ ಇರಲ್ಲ, ಒಂದು ಟಾಯ್ಲೆಟ್ ಇರಲ್ಲ, ಮಕ್ಕಳು ಸರಿಯಾಗಿ ಬರಲ್ಲ, ನಮ್ಗೆ ಊಟ ಇರಲ್ಲ. ಮತ್ತೆ ಮನೆಗಳು ಬಂದು ಓದಕ್ಕೆ ಹೋಗಂದ್ರೆ ನೇಗಿಲು ತಗೊಂಡು ಕೆಲ್ಸಕ್ಕೆ ಹೋಗ್ಬೇಕು, ದನಗಳು ಕಟ್ಟಾಕಬೇಕು, ಎಲ್ಲವನ್ನ ಮರಿನೆಲ್ಲ ಅದಕ್ಕೆ ದನ ಕರು ಎಲ್ಲವನ್ನ ಮೇಯಿಸ್ಕೊಂಡು ಬಂದು ಆಮೇಲೆ ನಾವು ಮತ್ತೆ ಸ್ಕೂಲ್ಗೆ ಓಡಬೇಕು. ನಿಮಗೆ ನಗರದವ್ರಿಗೆ ಹೆಂಗಿದೆ? ಸ್ಕೂಲ್ಗೆ ಹೋಗ್ತೀರಾ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಂತ ಇರ್ತವೆ ನಿಮಗೆ, ಟಾಪ್ ಮೋಸ್ಟ್ ಸ್ಕೂಲ್ಗಳು. ಮನೆಗೆ ಬಂದು ಬಸ್ಸು ಪಿಕ್ ಮಾಡುತ್ತೆ, ಮಧ್ಯಾಹ್ನಕ್ಕೆ ನಿಮ್ಮ ಅಪ್ಪ ಅಮ್ಮ ಊಟ ತಂದು ಕೊಡ್ತಾರೆ ನಿಮಗೆ. ಅಲ್ಲಿ ಮೇಸ್ಟ್ರುಗಳು ನೂರಾರು ಥರದ ಸಬ್ಜೆಕ್ಟ್ಗಳು, ಯೋಗದಿಂದ ಮ್ಯೂಸಿಕ್ಕಿಂದ ಇನ್ನೊಂದಕ್ಕೆ ಪ್ರತಿಯೊಂದು ಸಬ್ಜೆಕ್ಟ್ಗಲ್ದೇ ನಿಮಗೆ ಟೀಚರ್ಸ್ಗಳು ಇರ್ತಾರೆ. ಮತ್ತು ಈ ಸಿಲೆಬಸ್ನೇ ಸೇಮ್ ಸಿಲೆಬಸ್ನೇ ಇಲ್ಲಿ ಮಕ್ಕಳಿಗೆ ಓದಿಸೋ ಸಿಲೆಬಸ್ನೇ ನಿಮಗೂ ಬೋಧಿಸ್ತಾರೆ. ಅದನ್ನು ನಿಮ್ಗೆ ಯಾವ ರೀತಿ ಬೋಧಿಸ್ತಾರೆ? ತುಂಬ ಸ್ಟ್ಯಾಂಡರ್ಡಾಗಿ ಬೋಧಿಸ್ತಾರೆ, ಆಯ್ತಲ್ಲ. ಆಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಮತ್ತೆ ಬಸ್ ಬರುತ್ತೆ, ಮನೆಗೆ ಬರ್ತೀರಾ, ಮನೆಗೆ ಬರ್ತಿದ್ದಂಗೆ ನಿಮ್ಗೆ ತಿಂಡಿ ತೀರ್ಥ ಎಲ್ಲ ಕೊಟ್ಟು ತಗೊಂಡೋಗಿ ಮತ್ತೆ ನಿಮ್ಮನ್ನ ಟ್ಯೂಷನ್ಗೆ ಬಿಡ್ತಾರೆ. ಟ್ಯೂಷನ್ಗೆ ಹೋಗಿ ನೀವು ಕಟ್ತಾರೆ, ನಿಮ್ಮ ಅಪ್ಪ ಅಮ್ಮ ದುಡ್ಡು ಕಟ್ಟಕ್ಕೆ ಸಾಧ್ಯ ಇದೆ, ತಾಕತ್ತಿದೆ. ನಮ್ಮ ಮಕ್ಕಳಿಗೆ ತಾಕತ್ತಿಲ್ಲ ದುಡ್ಡು ಕಟ್ಟೋದಕ್ಕೆ. ತಗೊಂಡೋಗಿ ಕೊಡ್ತಾರೆ. ತಗೊಂಡೋಗಿ ಕೊಟ್ಮೇಲೆ ನೀವು ಅಲ್ಲಿ ಓದದ್ದನ್ನ, ವರ್ಷವೆಲ್ಲ ಓದೋದನ್ನ, ಟ್ಯೂಷನ್ಲಿ ಕಲ್ತದನ್ನ, ಶಾಲೆಯಲ್ಲಿ ಕಲ್ತದನ್ನ ತಂದು ನೀವು ಗಟ್ಟು ಮಾಡಿ ಉರು ಹೊಡೆದು ಆಮೇಲೆ ಅದನ್ನು ತಂದು ಎಕ್ಸಾಮಲ್ಲಿ ಒಪ್ಪಿಸ್ತೀರ. ಅದಷ್ಟೇ, ಅಲ್ಲಿಗೆ ಎಷ್ಟು ಮಾರ್ಕ್ಸ್ ಬಂದ್ಬಿಡುತ್ತೆ. ನಮಗೆ ಇಲ್ಲಿ ಕೆಲಸ ಮಾಡಿಕೊಂಡು, ಜಮೀನು ಕೆಲಸ ಮಾಡಿಕೊಂಡು, ಎಲ್ಲ ನೂರಾರು ಜಾನುವಾರುಗಳ ಕೆಲಸ ಮಾಡಿಕೊಂಡು, ಮೇಸ್ಟ್ರು ಹೇಳ್ಕೊಟ್ಟಿದ್ದನ್ನು ಕಲ್ತ್ಕೊಂಡು ಕಷ್ಟಪಟ್ಕೊಂಡು ಓದಿ ಬರ್ತೀವಿ. ಇದು ಮಾರ್ಕ್ಸು, ಇದು ಮೆರಿಟು. ಸೊ ಈ ಮೆರಿಟ್ ನಮ್ಮ ಜೊತೆಗೆ ಇಲ್ಲಿ ಹಳ್ಳಿಯಿಂದ ಬಂದಲ್ಲ ಇವನು ಜಾತಿ ಆಧಾರದಲ್ಲಿ 40% ತಗೊಂಡು ಮೇಲಕ್ಕೆ ಬಂದ್ಬಿಟ್ಟ, 50% ತಗೊಂಡು ಮೇಲಕ್ಕೆ ಬಂದ್ಬಿಟ್ಟ ಅಂತ ನೀವು ಹೇಳ್ತೀರ. ನಾವು ಮೆರಿಟೋರಿಯಸ್ ಅಂತ ಹೇಳ್ತೀವಿ. ನೀನು ಮೆರಿಟು, ನಾನು ಮೆರಿಟೋರಿಯಸ್ಸು. ಮೆರಿಟೋರಿಯಸ್ ಅಂದ್ರೆ ಏನು ಗೊತ್ತಾ? ನೋಡಿಲಿ, ನಾನು ಒಬ್ಬ ರೈತ, ನಾನು ಓದ್ಕೊ ಬಂದು ನಿಂತರನೆ ನೀನು ಕೇಳ್ತಿಲ್ಲಪ್ಪ ಮಾರ್ಕ್ಸ್ ಅಂತ. ನಿನಗಿದು ಗೊತ್ತಾ? ಇದು ನೋಡಿದು, ಇದೇನು ಗೊತ್ತಾ? ಇದು ನಾನೇ ಬೆಳೆದಿರ್ತಕ್ಕಂಥ ಕಡಲೆಕಾಯಿ. ಈ ಕಡಲೆಕಾಯಿಯನ್ನ ನಾನೇ ಬೆಳೆದಿರ್ತಕ್ಕಂಥದ್ದು. ಈ ಕಡಲೆಕಾಯಿನ ಹೇಗೆ ಬೆಳಿಬೇಕು, ಹೇಗೆ ಬಿತ್ತನೆ ಮಾಡಬೇಕು, ಯಾವ ಟೈಮಲ್ಲಿ ಬಿತ್ತನೆ ಮಾಡಬೇಕು, ಯಾವ ಸಾಲಲ್ಲಿ ಏನೇನು ಹಾಕಬೇಕು, ಮಧ್ಯೆ ಇಂಟರ್ ಕ್ರಾಪಿಂಗ್ ಅಂದ್ರೆ ಏನು, ಅದ್ರ ಜೊತೆಗೆ ಏನೇನು ಬಾಳು ಹೊಡಿಬೇಕು, ಕಳೆ ಕೀಳಬೇಕು, ಇದೆಲ್ಲವನ್ನ ನಾನೇ ಖುದ್ದಾಗಿ ಮಾಡಿರ್ತಕ್ಕಂಥ ಕಡಲೆಕಾಯಿನ ಜಮೀನು. ಕೃಷಿ ಇದು. ಈ ಕೃಷಿಯನ್ನ ನಾನೇನು ಮಾಡ್ತೀನಿ, ನಾನೇ ನಿಂತ್ಕೊಂಡು ಮಾಡಿ ಹೀಗೆ ಮಾಡಬೇಕು ಅಂತ ನಾನು ಫಲ ತೆಗಿತೀನಿ. ತಂದಾಗ ನೀನು ಒಂದು ಕಡಲೆಕಾಯಿ ತಿಂತೀಯ ಕೊಂಡ್ಕೊಂಡು ಅಲ್ವಾ? ನೀವು ಕಡಲೆಕಾಯಿ ತಿಂತೀರಾ, ನಾನು ಕಡಲೆಕಾಯಿ ಬೆಳಿತೀನಿ. ಈ ಕಡಲೆಕಾಯಿ ಬೆಳೆಯುವುದು ಹೇಗೆ ಅಂತ ಒಂದು ಪ್ರಶ್ನೆ ಇರುತ್ತೆ. ಈ ಪ್ರಶ್ನೆಗೆ ನೀನು ಚೆನ್ನಾಗಿ ಓದಿರ್ತೀಯ. ಏನು, ಲೈನ್ ಟು ಲೈನ್ ಡಿಸ್ಟೆನ್ಸು ಇಷ್ಟು ಸೆಂಟಿಮೀಟರ್ ಇರಬೇಕು, ಪ್ಲಾಂಟ್ ಟು ಪ್ಲಾಂಟ್ ಡಿಸ್ಟೆನ್ಸು ಇಷ್ಟು ಸೆಂಟಿಮೀಟರ್ ಇರಬೇಕು. ಈಗ ಯಾವ ಸೀಸನ್ಲಿ ಅದನ್ನ ಹಾಕಬೇಕು, ಇಂಥ ಸೀಸನ್ ಬಂದಾಗ ಖಾರಿಫ್ ಸೀಸನ್ಲಿ ಇದನ್ನ ಹಾಕಬೇಕು, ರಬಿ ಸೀಸನ್ಲಿ ಹಾಕ್ಬಾರ್ದು, ಇದನ್ನ ಇಷ್ಟು ನೀರು ಕೊಡಬೇಕು, ಇಷ್ಟು ಗೊಬ್ಬರ ಕೊಡಬೇಕು, ಇಷ್ಟು ಲ್ಯಾಂಡ್ ಪ್ರಿಪರೇಷನ್ ಮಾಡಬೇಕು ಅಂತ ನಿನಗೆಲ್ಲ ಇಂಗ್ಲೀಷು ಟರ್ಮಿನಾಲಜಿ ಎಲ್ಲ ಗೊತ್ತಿರುತ್ತೆ. ಟೌನ್ ಹುಡುಗ ನಿನಗೆ ಹೇಳ್ತಿರೋದು. ನೀನೇನು ಮಾಡ್ತೀಯ, ಏನು ಎಕ್ಸಾಮ್ಲಿ ಬರೋದು ಇಟ್ಬಿಡ್ತೀಯ, ಕೆತ್ತು ಮಾಡಿಬಿಡ್ತೀಯ. ನಿನಗೆ 100ಕ್ಕೆ 100 ಮಾರ್ಕ್ಸ್. ನನಗೆ ಇದೆಲ್ಲವನ್ನೇ ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತು, ನಾನು ಚೆನ್ನಾಗಿ ಮಾಡ್ತೀನಿ. ಆದರೆ ಅದನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ, ಪರೀಕ್ಷೆಯಲ್ಲಿ ಬರೆಯೋದು ಹೇಗೆ ಏನಾದರೂ ಸ್ವಲ್ಪ ತೊಡಕು, ಅಷ್ಟೇ, ಏನಿಲ್ಲ. ಆದರೆ ಕರ್ಕೊಬಂದು ನೀನು ಬಿಟ್ಟರೆ ಇಲ್ಲಿ ನೀ ಕಡಲೆಕಾಯಿ ಬೆಳಿತೀಯಾ? ನೀ ಕಡಲೆಕಾಯಿ ತಿನ್ನಕ್ಕಷ್ಟೇ ಲಾಯಕು. ನಾನು ಕಡಲೆಕಾಯಿ ಬೆಳೆದುಕೊಡೋನು. ಇದು ನನ್ನ ಮೆರಿಟೋರಿಯಸ್, ನನ್ನ ಸ್ಕಿಲ್. ಹಾಗಾದ್ರೆ ನನ್ನ ಸ್ಕಿಲ್ಗೆ ಬೆಲೆ ಇಲ್ವಾ? ಇಡೀ ದೇಶಕ್ಕೆ ಅನ್ನ ಹಾಕುವಂಥ ರೈತರಿಗೆ ಈ ಸ್ಕಿಲ್ಸ್ ಇರುತ್ತೆ. ಇಡೀ ದೇಶಕ್ಕೆ ಹಾಲು ಮೊಸರು ಸಪ್ಲೈ ಮಾಡ್ತಕ್ಕಂಥ, ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇದೆಲ್ಲ ಗೊತ್ತಿರುತ್ತೆ. ಇನ್ನೊಂದು ಉದಾಹರಣೆ ಕೊಡ್ಲಾ? ಟೈಮ್ ಆಗುತ್ತೆ, ಆದರೂ ಇನ್ನೊಂದು ಉದಾಹರಣೆ ಕೊಟ್ಬಿಟ್ಟು ನಿಮಗೆ ಮೆರಿಟ್ ಮತ್ತು ಮೆರಿಟೋರಿಯಸ್ ಅಂದ್ರೆ ಏನು, ಈ ಮೆರಿಟೋರಿಯಸ್ಗೆ ಬೆಲೆ ಸಿಕ್ಕಬೇಕಾ ಬೇಡ ಅನ್ನೋದನ್ನ ನೀವು ತೀರ್ಮಾನ ಮಾಡಿ. ಈಗ ಸ್ವಿಮ್ಮಿಂಗ್ ಬಗ್ಗೆ ಒಂದು ಕ್ವಶನ್ ಬರುತ್ತೆ, ಈಜು ಹೇಗೆ ಮಾಡಬೇಕು ಅಂತ. ನಾವು ಮೊದಲು ನೀರಿಗೆ ಬೀಳುವ ಮುನ್ನ ಒಂದು ಸಿಂಥೆಟಿಕ್ ಬಟ್ಟೆಯನ್ನು ಧರಿಸ್ಕೋಬೇಕು, ತಲೆಗೆ ಒಂದು ಕ್ಯಾಪ್ ಹಾಕಬೇಕು, ಕಣ್ಣಿಗೆ ಒಂದು ನೀರು ಹೋಗದಿರಂಗೆ ಕನ್ನಡಕ ಹಾಕಬೇಕು, ಕಿವಿ ತನಕ ಎಲ್ಲ ಮುಚ್ಕೊಬಿಟ್ಟಿಂಗೆ ಒಂಚೂರು ಕಿವಿಗೆ ನೀರು ಹೋಗದಿರಂಗೆ ನೀರಿಗೆ ಬಿಡಬೇಕು. ನೀರಿಗೆ ಬಿದ್ದ ನಂತರ ಎಡದಕೈ ಎತ್ತಬೇಕು, ಆನಂತರ ಬಲಕೈ ಎತ್ತಬೇಕು, ಹಿಂದೆ ಕಾಲುಗಳು ಎತ್ತಬೇಕು, ಈ ಕಾಲು ಎತ್ತಬೇಕು, ಆ ಕಾಲು ಎತ್ತಬೇಕು, ಟಪ ಟಪ ಅಂತ ಬಡಿಬೇಕು. ಬಡಿದ ನಂತರ ಮುಂದಕ್ಕೆ ಹೋಗ್ತೀವಿ ನಾವು, ಮೂವ್ಮೆಂಟ್ ಸಿಗುತ್ತೆ. ಆಮೇಲೆ ಮೇಲಕ್ಕೆ ಕತ್ನ ಆವಾಗ ಈ ಕಡೆ ಲೆಫ್ಟ್ಗೊಂದ್ಸರಿ ರೈಟ್ಗೊಂದ್ಸರಿ ಎತ್ತಿ ಉಸಿರಾಡಬೇಕು. ಆ ನಂತರ ನಾವು ದಡ ಸೇರಬೇಕು ಅಂತ ಓದ್ತೀಯ. ಅದನ್ನು ಓದ್ಬಿಟ್ಟು ಚೆನ್ನಾಗಿ ಊರಾಡ್ಬಿಟ್ಟು ಬಂದು ಎಕ್ಸಾಮಲ್ಲಿ ಬರೆದು ಬಿಡ್ತೀಯ. ನೀರಿಗೆ ಬಿದ್ದರೆ ನೀನು ಆಗ ಹೇಳೋ ಗೊತ್ತಾಗುತ್ತೆ. ಆಗ ನೀರಿಗೆ ಬಿದ್ದರೆ ನಿನಗೆ ಗೊತ್ತಾಗುತ್ತೆ ಎಡದಕೈ ಯಾವಾಗ ಎತ್ತಬೇಕು, ಬಲಕೈ ಯಾವಾಗ ಎತ್ತಬೇಕು, ಬಲ್ಕಾಲು ಯಾವಾಗ ಬಡಿಬೇಕು, ಕತ್ತೆ ಹೆಂಗೆ ಎತ್ತಬೇಕು, ಉಸಿರು ಹೆಂಗೆ ತಗೋಬೇಕು ಅಂತ ಏನೂ ಗೊತ್ತಿರಲಿಲ್ಲ ನಿನಗೆ. ಬಿದ್ದರೆ ಸತ್ತೋಗ್ತೀಯ. ಇದು ನಿನ್ನ ಮೆರಿಟು. ನಾನು ಮೆರಿಟೋರಿಯಸ್. ಕೆರೆ ನಿಮ್ಮ ಥರ ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಕೆರೆ ಕೆಳಗಡೆ ಬದಿ ಇರುತ್ತೆ, ಮುಳ್ಳಿರ್ತವೆ, ಕಲ್ಲಿರ್ತವೆ. ನಾನೇನು ಮಾಡ್ತೀನಿ, ನಿಮ್ಗೆ ಯಾವುದು ಥಿಯರಿ ಗೊತ್ತಿಲ್ಲದೇನೆ, ಯಾವ ಕ್ಯಾಪ್ನು ಹಾಕಿದೇನೆ, ಯಾವ ಕನ್ನಡಕನೂ ಹಾಕಿದೇನೆ, ಇದು ಮಡ್ಡಿ ನೀರು, ಡಸ್ಟ್ ವಾಟರ್. ಇದು ನಿಮ್ಮದು ಒಳ್ಳೆ ಶುದ್ಧವಾದಂಥ ಎಲ್ಲ ಕ್ಲೋರಿನ್ ಎಲ್ಲ ಹಾಕಿರ್ತಕ್ಕಂಥ ವಾಟರಲ್ಲಿ ಬಿದ್ದು ನೀನು ಸ್ವಿಮ್ ಮಾಡ್ತೀಯ. ನಾನು ಇಲ್ಲಿ ಕೆರೆ ನೀರು, ಮಣ್ಣೆಲ್ಲ ತುಂಬಿಕೊಂಡಿರುತ್ತೆ. ಈ ನೀರಲ್ಲಿ ಬಿದ್ದು ಕಿವಿಗೂ ಏನು ಹಾಕೊಳ್ತೇನೆ, ಬಟ್ಟೆನೋ ಇರೋ ಬಟ್ಟೆನೋ ಅಥವಾ ಯಾವುದೊಂದು ಕಿತ್ತೋದು ಚಡ್ಡಿನೋ ಹಾಕೊಂಡು ಸ್ವಿಮ್ ಮಾಡ್ಕೊಂಡು ಬಂದು ದಡ ಸೇರ್ತೀನಿ. ನನಗೆ ಗೊತ್ತು, ಆದರೆ ಅದನ್ನ ಬರೆಯೋದು ಗೊತ್ತಿಲ್ಲ ನನಗೆ. ಇದು ನನ್ನ ಸ್ಕಿಲ್ಲು, ಇದು ನನ್ನ ಮೆರಿಟೋರಿಯಸ್ಸು. ನೀರಿಗೆ ಬಿದ್ದರೆ ಸತ್ತೋಗ್ತೀಯ ಮೆರಿಟ್ನವ್ರು ನೀನು. ಇವತ್ತು ಈ ದೇಶ ಕಟ್ಟಿರ್ತಕ್ಕಂಥವ್ರು ಮೆರಿಟ್ನವರಲ್ಲ. ಮೆರಿಟೋರಿಯಸ್ ಆಗಿರ್ತಕ್ಕಂಥ ನಮ್ಮಂಥ ಜನ, ದೇಶದಲ್ಲಿರ್ತಕ್ಕಂಥ 80% ಜನ ಮೆರಿಟೋರಿಯಸ್. ಈ ಮೆರಿಟೋರಿಯಸ್ಗೆ ಬೆಲೆ ಇಲ್ವೇನ್ರಿ?
ನಾನು ಹೇಳ್ತೀನಿ, ಶಿಕ್ಷಣ ಕ್ರಮದಲ್ಲಿರ್ತಕ್ಕಂಥ ನಿಮ್ಮ ಪ್ರಶ್ನೆಗಳೇ ತಪ್ಪು, ನಿಮ್ಮ ಶಿಕ್ಷಣವೇ ತಪ್ಪು. ನಿಮ್ಮ ಶಿಕ್ಷಣವನ್ನು ಓದ್ಕೊಂಡು ಹೊಡ್ಕೊಂಡು ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಹೋಗಿ ಅಪ್ಪ ಟೈಮ್ ಅಂತ ಬರ್ಗರು ಎಲ್ಲ ತಿನ್ಕೊಂಡು ನೀವು ಅಲ್ಲಿ ಹೋಗಿ ಟ್ಯೂಷನ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಏನು ರಾತ್ರಿ ಎಲ್ಲ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಬಿಟ್ಟು ಮಾರ್ಕ್ಸ್ ತೆಗೆದ್ಬಿಟ್ಟು ಮೆರಿಟ್ ನಾವು ಭಾಳ ದೊಡ್ಡ ಶ್ರೇಷ್ಠರು ಅಂತ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಮೆರಿಟ್ ಮೈ ಫುಟ್. ನಾವೇನು ಗೊತ್ತಾ, ಕಿತ್ತೋಗಿರೋ ಸ್ಕೂಲಲ್ಲಿ ಕಲ್ತ್ಕೊಂಡು ಎಲ್ಲವನ್ನ ಕಲ್ತ್ಕೊಂಡು ಬಂದು ಇಲ್ಲಿ ಕೃಷಿ ಮಾಡಿಕೊಂಡು ಪ್ರತಿಯೊಂದು ಮಾಡಿಕೊಂಡು ದೇಶ ಜನಗಳಿಗೆ ಅನ್ನ ಹಾಕಿ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ನಾನು ಟೀಚರ್ ಆಗಿದ್ದೀನಿ, ಇದೇ ಕಿತ್ತೋಗಿರೋ ಗೌರ್ಮೆಂಟ್ ಸ್ಕೂಲಿಂದ ಬಂದು, ಇದೇ ಕನ್ನಡ ಮೀಡಿಯಮಿಂದ ಬಂದು, ಗ್ರಾಮಾಂತರ ಪ್ರದೇಶದಿಂದ ಬಂದು, ಹಳ್ಳಿ ರೈತನಾಗಿ ಇವತ್ತಿಗೂ ರೈತನಾಗಿ ಟೀಚರ್ ಕೆಲಸನೂ ಮಾಡ್ತಾ ನನ್ನ ಸ್ಟೂಡೆಂಟ್ಗಳು ಬೇಕಾದಷ್ಟು ಜನ ಮೆರಿಟ್ ಸ್ಟೂಡೆಂಟ್ಗಳಾಗಿದ್ದಾರೆ, ಮೆರಿಟೋರಿಯಸ್ ಸ್ಟೂಡೆಂಟ್ಗಳಾಗಿದ್ದಾರೆ. ಇವತ್ತಿಗೂ ನಾನು ಅದ್ಭುತವಾಗಿ ಪಾಠ ಮಾಡ್ತೀನಿ ಹಳ್ಳಿಯಿಂದ ಬಂದಿರತಕ್ಕಂಥ. ಅದು ನನ್ನ ಮೆರಿಟು ಪ್ಲಸ್ ಮೆರಿಟೋರಿಯಸ್ ನಾನು. ಮತ್ತು ನನಗೆ ರೆಪ್ರೆಸೆಂಟೇಷನ್ ಬೇಡವಾ? ಇನ್ನು ಕೆಲವರು ಹೇಳ್ತಾರೆ ದಡ್ಡ ನನ್ನ ಮಕ್ಕಳು. ನಾನು ಹೇಳೋದು, ನೀವು ಒಬ್ಬರೇ ತಗೊಂಡ್ರೆ ಸಾಕು, ನಿಮ್ಮ ಮಕ್ಕಳಿಗೂ ಬೇಕಾ, ನಿಮ್ಮ ಮೊಮ್ಮಕ್ಕಳಿಗೂ ಬೇಕಂತ. ನಿಮಗೊಂದು ಗೊತ್ತಿರಲಿ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ರಿಸರ್ವೇಷನ್ ಇರಲ್ಲ. ಅಲ್ಲಿ ರಿಸರ್ವೇಷನ್ ಬಂದದ್ದು ಯಾವಾಗ ಅಂತ ಅದಕ್ಕೊಂದು ಆದಾಯ ಮಿತಿ ಇರುತ್ತೆ. ಅವ್ರಿಗೆ ಮಾತ್ರ ಸ್ಕೂಲಲ್ಲಿ ಸೇರ್ಕೊಂಡು ಹೋಗಲಿ, ಇನ್ನೆಲ್ಗೂ ತಗೋತಾರೆ. ಎಂಪ್ಲಾಯ್ಮೆಂಟ್ ಬಂದಾಗ ರಿಸರ್ವೇಷನ್ ಆ ಕ್ಯಾಟಗರೈಸೇಷನ್ ಬರುತ್ತೆ. ಸರಿ ಆಯಿತು, ನನ್ನ ಮಕ್ಕಳಿಗೆ ಬಿಟ್ಬಿಡ್ತೀನಿ, ನನಗೆ ಬೇಡ ರಿಸರ್ವೇಷನ್, ನನ್ನದಾದ್ಮೇಲೆ ನನ್ನ ಮಕ್ಕಳಿಗೆ ರಿಸರ್ವೇಷನ್ ಬೇಡ ಅಂತ ಹೇಳ್ಬಿಡೋಣ. ಫೈನ್, ನಾನು ಸ್ಯಾಕ್ರಿಫೈಸ್ ಮಾಡಿಬಿಡ್ತೀನಿ, ಆಯ್ತಲ್ಲ. ನನ್ನ ಮಕ್ಕಳಿಗೆ ನಾನು ನಮ್ಮ ಗೊತ್ತಿಲ್ಲದೇನೆ ನಮ್ಮ ಜಾತಿಯಿಂದ ತುಂಬ ನಮ್ಮ ನರಳಿ ಮುಡ್ಸ್ಕೊಳ್ದೇನೆ, ಅಸ್ಪೃಶ್ಯ ಆಗಿ ಕೆರೆಗೂ ಮುಡ್ಸ್ಕೊಳ್ದೇನೆ, ದೇವಸ್ಥಾನ ಮುಡ್ಸ್ಕೊಳ್ದೇನೆ, ಯಾರನ್ನೂ ಮುಡ್ಸ್ಕೊಳ್ದೇನೆ, ಆಮೇಲೆ ಯಾರು ಹೆಣ್ಣು ಕೊಡದೆ ನನಗೆ ಕಡೆಗೆ ಹೋಗಿ ನಮ್ಮ ಜಾತಿ ಹುಡುಗಿನೇ ಮದುವೆ ಮಾಡಿ ಬಂದಿದ್ದೀನಪ್ಪ, ಸಾಕು ನನಗೆ ಅಷ್ಟೇ. ಮತ್ತೆ ಜಾತಿ ವಿಚಾರದಲ್ಲಿ ಒಂದು ಬಾಡಿಗೆ ಮನೆ ಕೇಳೋದು, ಯಾವ ಜಾತಿ ಅಂತ ಕೇಳ್ತೀರಾ ನೀವು, ಇನ್ನೆಲ್ಗೋ ಬಂದರೆ ಯಾವ ಜಾತಿ ಅಂತ ಕೇಳ್ತೀರಾ, ಕೇಳಿ ನಮಗೂ ಬೇಜಾರಾಗಿ ಬೇಸತ್ತೋಗಿದ್ದೀವಿ. ನಮ್ಮ ಮಕ್ಕಳಿಗೆ ಅದು ಬೇಡ. ನಮ್ಮ ಮಕ್ಕಳ ಜಾತಿ ಕೇಳಬೇಡಿ ನೀವು. ನಮ್ಮ ಮಕ್ಕಳು ಒಳ್ಳೆ ಅದ್ಭುತವಾಗಿ ಮೆರಿಟ್ ತಗೊಂಡು ಓದಿಸಿ ಕಳಿಸ್ತೀವಿ, ಒಂದು ಕೆಲಸ ತಗೊಂತಾರೆ. ನಿಮ್ಮ ಮನೆಗೆ ಬಂದು ನೇರ ಹೆಣ್ಣು ಕೇಳ್ತೀವಿ, ಆವಾಗ ನೀವು ಯಾವತ್ತೂ ಜಾತಿ ಕೇಳಬಾರ್ದು. ಮೆರಿಟ ನಿನಗೆ ಹೆಣ್ಣು ಕೊಡ್ತೀವಿ ತಗೋ ಅಂತ ಕೊಡ್ತೀರಾ? ಒಂದು ಜನ್ರೇಷನ್ ಸಾಕಪ್ಪ ಅವ್ರನ್ನ ಜಾತಿ ಕೇಳೋದು, ನೆಕ್ಸ್ಟ್ ಜನ್ರೇಷನಿಂದ ಜಾತಿ ಕೇಳಬಾರ್ದು ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಜನ್ರೇಷನಿಂದ ನಮ್ಮ ರಿಸರ್ವೇಷನ್ ಬೇಡ. ಇದಕ್ಕಿಂತ ಮುಂದೆ ಇನ್ನೂ ಬೇರೆ ಪ್ರಶ್ನೆಗಳಿದೆ, ಅದನ್ನು ಹೇಳ್ತೀನಿ. ಈಗ ಇಷ್ಟು ಸಾಕು. ನಾನೊಬ್ಬ ರೈತನಾಗಿ ನನ್ನ ಮೆರಿಟೋರಿಯಸ್ಗೆ ನಾನು ಗೌರವ ಕೊಡ್ತೀನಿ, ಹೆಮ್ಮೆ ಇದೆ ನನಗೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಜನಜಿಗಳು ಅರ್ಥ ಮಾಡ್ಕೊತಾರೆ, ಅವ್ರಿಗೆ ಗೊತ್ತಿರಲಿಲ್ಲ, ಇತಿಹಾಸ ಪ್ರಜ್ಞೆ ಬಂದರೆ ಗೊತ್ತಾಗುತ್ತೆ. ಆದರೆ ತುಂಬ ದೊಡ್ಡ ವಿಜ್ಞಾನಿಗಳು ಅಂತ ಹೇಳ್ತಿರಲ್ಲ, ಅಜ್ಞಾನಿಗಳು, ನೀವು ಜಡ್ಜ್ಗಳು ಅಂತ ಹೇಳ್ತೀರಾ. ನೀವು ಯಾವ ತೀರ್ಪು ಕೊಟ್ಟಿರ್ತೀರಾ? ಮೆರಿಟಿಂದ ಓದ್ಕೊಂಡ್ಬಂದಿರ್ತಕ್ಕಂಥ ನಿಮಗೆ ಭಾರತದ ಈ ಒಂದು ಮೀಸಲಾತಿ ಇತಿಹಾಸವೇ ಗೊತ್ತಿಲ್ಲ ಅಂದರೆ, ಅಥವಾ ರೆಪ್ರೆಸೆಂಟೇಷನ್ ಸಿಸ್ಟಮೇ ಗೊತ್ತಿಲ್ಲ ಅಂದರೆ, ನಿಮ್ಮ ಮೆರಿಟ್ ಮೈ ಫುಟ್. ನಮಸ್ಕಾರ.